ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಕಳಸ ಮಹದಾಯಿ ಯೋಜನೆಯನ್ನು ಜಾರಿ ಕೊಡ್ತೇವೆ ಹಾಗಂತೇಳಿ ರಕ್ತದಲ್ಲಿ ಬರ್ಕೊಡ್ತೇನೆ. ಅದಾದಮೇಲೆ 2 ವರ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು 1 ವರ್ಷ 10 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಯಾರು ಕೂಡ ಮಾಡಲಿಲ್ಲ. ವಿರೋಧ ಪಕ್ಷದವರು ಒಂದು ಟೀಕೆಯನ್ನು ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಬಂದ ಮೇಲೆ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ಬಿಟ್ಟಿದ್ದಾವೆ ಅಂತಕ್ಕಂಥ ಆರೋಪವನ್ನು ನಮ್ಮ ಮೇಲೆ ಮಾಡ್ತಾರೆ. ಇದು ಸುಳ್ಳು ಆರೋಪ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾವೆಲ್ಲ ತಿಳ್ಕೋಬೇಕು, ಸುಳ್ಳು ಆರೋಪಗಳನ್ನು ಮಾಡೋದರಲ್ಲಿ ಭಾರತೀಯ ಜನತಾ ಪಕ್ಷದವರು ನಿಶ್ಚೀಮರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಕಳಸಾ ಬಂಡೂರಿ ಈಗ ನನಗೆ ಬಂದಾಗ ರೈತ ಸಂಘದವರು ನನಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಕೇಂದ್ರ ಸರ್ಕಾರದವರು ಹೇಳ್ತಾರೆ ನಮ್ಮಿಂದ ನಿಂತೋಗಿದೆ ಅದು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಅಪಪ್ರಚಾರ ಮಾಡ್ತಾರೆ. ನಿಜವಾಗಿ ನಿಂತಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ವತಿಯಿಂದ ನೀವೆಲ್ಲರೂ ಕೂಡ ಇಲ್ಲಿದ್ದೀರಿ, ದಯಮಾಡಿ ತಿಳ್ಕೋಬೇಕು. ಕಳಸಾ ಬಂಡೂರಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಕೊಟ್ಟು 2018ರಲ್ಲಿ ನಾವು 2023ರಲ್ಲಿ ಈ ಪ್ರಾಜೆಕ್ಟ್ಗಳಿಗೆ ಕಳಸಾ ತಿರುವು ಯೋಜನೆ, ಬಂಡೂರಿ ತಿರುವು ಯೋಜನೆ ಇದಕ್ಕೆ 1,100 ಕೋಟಿ ರೂಪಾಯಿಗಳ ಅಂದಾಜಿನ ಯೋಜನೆಯನ್ನು ತಯಾರು ಮಾಡಿ ಟೆಂಡರ್ ಕರೆದು ಏಜೆನ್ಸಿ ಕೂಡ ಫಿಕ್ಸ್ ಮಾಡಿದ್ದೇವೆ. ನಾವು ಕಾಯ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆಯಿಂದ ಅನುಮತಿ ದೊರೆತ ತಕ್ಷಣವೇ ನಾಳೆ ಕೊಟ್ಟರೆ ನಾಳಿದ್ದೇ ಕೆಲಸ ಪ್ರಾರಂಭ ಮಾಡ್ತೇವೆ. ದಯಮಾಡಿ ತಿಳ್ಕೋಬೇಕು. ಪ್ರಹ್ಲಾದ್ ಜೋಶಿಯವರು ಸುಳ್ಳು ಹೇಳ್ತಾ ಇದ್ದಾರೆ. ಈ ಕ್ಷೇತ್ರದ ಲೋಕಸಭಾ ಸದಸ್ಯರು, ಕೇಂದ್ರದಲ್ಲಿ ಮಂತ್ರಿ, ಅವರು ಹೇಳ್ತಾರೆ ನಾವು ಕಳಸಾ ಬಂಡೂರಿ ರಾಜ್ಯ ಸರ್ಕಾರದಿಂದ ನಿಂತೋಗಿದೆ ಅಂತಕ್ಕಂಥ ಸುಳ್ಳು ಪದಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಿಜವಾಗಿ ಕೇಂದ್ರ ಸರ್ಕಾರದಿಂದ ಅರಣ್ಯ ಇಲಾಖೆಯಿಂದ ಅನುಮತಿ ನಮಗೆ ದೊರಕಬೇಕು. ಗೋವಾದಲ್ಲಿರ್ತಕ್ಕಂಥ ಸರ್ಕಾರನೂ ಕೂಡ ಅವ್ರದ್ದೇ, ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ. ಈ ಭಾಗದ ಮಂತ್ರಿ, ಈ ಭಾಗದ ಪ್ರತಿನಿಧಿ ಪ್ರಕಾಶ್ ಜೋಶಿಯವನು ಪ್ರಹ್ಲಾದ್ ಜೋಶಿ ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಿ? ನಾನು ಅದನ್ನೇ ಕೇಳಿದೆ ರೈತರಿಗೆ. ಸುಳ್ಳು ಹೇಳ್ತಾ ಇದ್ದಾರೆ, ದಯಮಾಡಿ ಅವ್ರ ಮಾತನ್ನು ನಂಬಬೇಡಿ. ಇದೇ ಯಡಿಯೂರಪ್ಪನವರು ಹೇಳಿದ್ರು 2018ರಲ್ಲಿ ಏನಂತ ಹೇಳಿದ್ರು ಅಂತಂದ್ರೆ, ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಕಳಸಾ ಮಹದಾಯಿ ಯೋಜನೆಯನ್ನು ಜಾರಿ ಕೊಡ್ತೇವೆ ಹಾಗಂತೇಳಿ ರಕ್ತದಲ್ಲಿ ಬರ್ಕೊಡ್ತೇನೆ. ಅದಾದಮೇಲೆ 2 ವರ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು 1 ವರ್ಷ 10 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಯಾರು ಕೂಡ ಮಾಡಲಿಲ್ಲ. ಸುಳ್ಳು ಹೇಳ್ತಾ ಇದ್ದಾರೆ. ಈ ನಮ್ಮ ಕೋನ್ ರೆಡ್ಡಿಯವರು ಅಸಸ್ಯಾಲ ಹಾಕತ್ತಾರೆ. ಹೇಳ್ಬೇಕು ರೈತರಿಗೆ, ಹೇಳ್ಬೇಕು ನಮ್ಮಿಂದ ನಿಂತೋಗಿದ್ಯಾ?
ಕೇಂದ್ರದಿಂದ ನಿಂತೋಗಿರೋದು ಜೋರಾಗಿ ಹೇಳಬೇಕು. ನೀವು ಬಂದಿರೋದು ಈ ನಮ್ಮ ಕೋನ್ ರೆಡ್ಡಿ ಅವರು ಹೆಂಗೆ ಅಂತಂದ್ರೆ, ಇಲ್ಲಿ ರೈತ ಸಂಘದವ್ರು ಇದ್ದಾರೆ ನವಲಗುಂದದಲ್ಲಿ, ಅವ್ರದ್ದು ವಿಶ್ವಾಸ ಗಳಿಸ್ಕೋಬೇಕು. ಅವ್ರ ವಿಶ್ವಾಸದಿಂದ ಗೆದ್ದಿದ್ದೀರಿ, ಅದಕ್ಕೆ ಅವ್ರ ಮನಸ್ಸು ನೋಯಿಸಕ್ಕೆ ಹೋಗಲ್ಲ. ಇದನ್ನ ಮಾಡಬಾರದು. ದಯಮಾಡಿ ನೀವೆಲ್ರಿಗೂ ಕೂಡ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಮಾದಾಯಿ ಯೋಜನೆ ಅಥವಾ ಕಳಸಾ ಬಂಡೂರಿ ನಾಲಾ ಯೋಜನೆ, ತಿರು ಯೋಜನೆ ಇದು ನಿಂತೋಗಿರೋದು ಕೇಂದ್ರ ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅನುಮತಿ ಕೊಡದೆ ನಿಂತಿರ್ತಕ್ಕಂಥದ್ದು. 6 ವರ್ಷ ಆಯ್ತು, 7 ವರ್ಷ ಆಯ್ತು. 7 ವರ್ಷದಿಂದ ಇದಕ್ಕೆ ಅನುಮತಿಯನ್ನು ಕೊಡಿಸದೇ ಇರ್ತಕ್ಕಂಥವರು ಪ್ರಹ್ಲಾದ್ ಜೋಶಿಯವರು. ಕೇಂದ್ರ ಸರ್ಕಾರ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.